ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಮೊದಲನೇ ಪ್ರೊಮೋ ಬಂದಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪ್ರೊಮೋ ನೋಡಿದ ತಕ್ಷಣನೇ ನಮಗೆ ಗೊತ್ತಾಗ್ತಾ ಇದೆ. ಈ ಕಡೆ ನಮ್ಮ ಧನು ಅವರ ಟೀಮು ಗೆದ್ಬಿಟ್ಟು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕ್ಗೆ ಪಾಲ್ಗೊಳ್ತಾ ಇದೆ. ಮತ್ತೆ ಈ ಕಡೆ ಸುರೇಶ್ ಅವ್ರ ಟೀಮು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಇಂದ ಆಚೆ ಬಂದಿದೆ. ನನಗೆ ಧನು ಅವ್ರ ಟೀಮು ವಿನ್ ಆಗಿದ್ದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂದ್ರೆ ಅವ್ರ ಟೀಮಿಂದ ಒಂದು ಎಂಟರ್ಟೈನ್ಮೆಂಟ್ ಆಗಲಿ, ಇಲ್ಲಾಂದ್ರೆ ಟಾಸ್ಕಲ್ಲಿ ಇನ್ವಾಲ್ವ್ಮೆಂಟ್ ಆಗಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. 2 ಟಾಸ್ಕಲ್ಲಿ ರಜತ್ ಅವರೇ ಆಡ್ತಾರೆ, ತಲೆ ಬಳಸ್ಕೊಳ್ತಾರೆ, ಮತ್ತೆ ಬಾತ್ರೂಮ್ ಇಂಡಿಯನ್ ಬಾತ್ರೂಮ್ ತರ ಕುತ್ಕೊಳ್ಳಂಗೆ ಒಂದು 5 ನಿಮಿಷ 10 ನಿಮಿಷ ಅಂತಾರೆ. ಬಟ್ ಅದನ್ನ ಕಡಿಮೆ ಮಾಡಿದ್ರು. ಎಷ್ಟು ಕಡಿಮೆ ಮಾಡಿದ್ರು ಅನ್ನೋದು ನಮಗೆ ತೋರಿಸಲ್ಲ. ಸೊ ಅದು ಕೂಡ ಕಂಪ್ಲೀಟ್ ಮಾಡ್ತಾರೆ. ಇನ್ನು ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಧನು ಅವರಾಗಿರ್ಬೋದು, ಹನುಮಂತ್ ಅವರಾಗಿರ್ಬೋದು ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರು. ಸೊ ಆ ಟೀಮ್ ಗೆದ್ದಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ ಟೀಮ್ ಎಲ್ಲ ಕಂಟೆಸ್ಟೆಂಟ್ಸು ಈಗ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಓಟಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಅದ್ರ ರಿಲೇಟೆಡು ಒಂದು ಪ್ರೊಮೋ ಬಿಟ್ಟಿದ್ದಾರೆ. ಅದು ಏನು ಎತ್ತ ಅಂತ ಮಾತಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ಪ್ರೊಮೋ ವಿಚಾರಕ್ಕೆ ಬರೋದಾದ್ರೆ, ಧನು ಅವ್ರ ಟೀಮು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ. ಮತ್ತೆ ಈಗ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ಗೆ ಇರೋ ಒಂದು ಚಾಲೆಂಜ್ ಏನು ಅಂದ್ರೆ, ಆಪೋಸಿಟ್ ಟೀಮು ಯಾರು ಸೆಲೆಕ್ಟ್ ಆಗಿಲ್ವೋ ಅವ್ರ ಜೊತೆ ಜೋಡಿಯಾಗಿ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕ್ನ ಆಡ್ಬೇಕಾಗಿ ಬರುತ್ತೆ. ಪ್ರತಿ ಸಲನೂ ಲಾಸ್ಟ್ ಟೈಮು ನಮ್ಮ ಧನು ಅವರು ಕ್ಯಾಪ್ಟನ್ ಆದಾಗ ಆಚೆ ಕೇಳಿ ಬಂದಿದ್ದೆ ಅದು. ಅಲ್ಲ, ಯಾರೋ ಕಷ್ಟಪಟ್ಟು ಆಡೋದಂತೆ, ಯಾರೋ ಕ್ಯಾಪ್ಟನ್ ಆಗಿ ನಿಂತ್ಕೊಂಡು ಎಂಟೈರ್ ವೀಕು ಇಮ್ಯುನಿಟಿ ತಗೊಳ್ಳೋದಂತೆ, ಟಾಸ್ಕ್ ಆಡೋದಂತೆ, ಓನರ್ಶಿಪ್ ಮಾಡೋದಂತೆ. ಏನ್ ಗುರು, ಯಾರೋ ಕಷ್ಟ ಎಲ್ಲ ಮುಂದ್ ಜಾತ್ರೆನಾ ಅನ್ನೋ ತರ ಎಲ್ಲಾನು ಆಚೆಗಡೆ ಟಾಕ್ ಬಂತು ನಮ್ಮ ಧನು ಅವ್ರು ಕ್ಯಾಪ್ಟನ್ ಆದಾಗ. ಬಟ್ ಈಗ ಕೂಡ ಒಂದು ಸ್ವಲ್ಪ ಅದೇ ತರನೇನೆ ಕ್ಯಾಪ್ಟನ್ಸಿ ಟಾಸ್ಕ್ನ ಅರೇಂಜ್ ಮಾಡಿದ್ದಾರೆ. ಬಟ್ ಈಗ ನನಗನ್ಸೋ ಪ್ರಕಾರ ಯಾರು ಏನು ಮಾತಾಡಲ್ಲ. ಯಾಕಂದ್ರೆ ಜೋಡಿ ಟಾಸ್ಕ್ ಆಗಿರೋದ್ರಿಂದ ಇರೋ ಒಂದು ಯಾರ ಜೊತೆ ಇರ್ತಾರೋ ಅವರು ಕೂಡ ಆಡ್ತಾರೆ. ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಡಿಸ್ಅಡ್ವಾಂಟೇಜ್ ಆಗೋ ಒಂದು ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಮ್ಮ ಹನುಮಂತ್ ಅವರು ಮತ್ತೆ ಮಂಜಣ್ಣ ಅವರು ಪೇರಪ್ ಆಗ್ತಾರೆ. ಇಬ್ರು ಕೂಡ ತುಂಬಾ ಫಾಸ್ಟ್ ಇದ್ದಾರೆ. ಇವರಿಬ್ಬರಲ್ಲಿ ಹನುಮಂತು ಅಣ್ಣ ಕ್ಯಾಪ್ಟನ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇರುತ್ತೆ. ಇನ್ನೊಂದ್ ಕಡೆ ನಮ್ಮ ಚೈತ್ರ ಕುಂದಾಪುರ ಅವ್ರು ಹೋಗ್ಬಿಟ್ಟು ಐಶು ಅವ್ರ ಹತ್ರ ಮಾತಾಡ್ತಿರೋ ಹಾಗೆ ನಮಗ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ಏನಾದ್ರು ಒಂದು ಫಿಸಿಕಲ್ ಟಾಸ್ಕು, ಬೇರೆ ತರ ಟಾಸ್ಕು ಅಂತ ಕೊಟ್ಟಾಗ ಡೆಫಿನೆಟ್ಲಿ ಬೇರೆ ಒಬ್ಬ ವ್ಯಕ್ತಿಗೆ ಯಾರು ಇರ್ತಾರೋ ಅವರಿಗೆ ಒಂದ್ ಸ್ವಲ್ಪ ಅನ್ಯಾಯ ಆಗೋದು ಸಿಕ್ಕಾಪಟ್ಟೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ವೈಯಕ್ತಿಕವಾಗಿ ಬಿಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತಾ ಅಂತ ಅನ್ಸುತ್ತೆ. ಈ ತರ ಒಂದು ಪೇರಪ್ ಆಗಿ ಒಂದು ಟಾಸ್ಕ್ ಅಂತ ಕೊಟ್ಟಾಗ, ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಕೊಟ್ಟಾಗ ಜಾಸ್ತಿ ಫಿಸಿಕಲ್ ಟಾಸ್ಕ್ ಇಲ್ದಂಗೆ ಸ್ವಲ್ಪ ಮೆಂಟಲಿ ರಿಲೇಟೆಡ್ ಕೂಡ ಕೊಟ್ರೆ ಬಿಗ್ ಬಾಸ್ ಅವರು ಇದಕ್ಕೆ ಒಂದು ನ್ಯಾಯ ಮಾಡ್ದಂಗೆ ಆಗುತ್ತೆ. ಇಲ್ಲ ಅಂದ್ರೆ ಮೋಸ್ಟ್ಲಿ ಸ್ವಲ್ಪ ಅನ್ಯಾಯ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅನ್ಸುತ್ತೆ. ಇಲ್ಲಿ ಪೇರಪ್ ಆಗಕ್ಕೆ ಒಬ್ಬೊಬ್ರೆ ಹೋಗಿ ಕನ್ವಿನ್ಸ್ ಮಾಡ್ತಾ ಇರ್ತಾರೆ. ನಮ್ಮ ಚೈತ್ರ ಅವರು ಐಶು ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ. ಮತ್ತೆ ನಮ್ಮ ಶಿಶಿರ್ ಅವರು ಭವ್ಯ ಅವ್ರ ಹತ್ರ ಹೋಗಿ ಮಾತಾಡ್ತಾರೆ. ನನ್ಗೆ ಅನ್ಸ್ತಾ ಇತ್ತು, ಏನ್ ಗುರು ಈ ಎಂಟೈರ್ ವೀಕ್ ನಮ್ ಲಿಲಿಪುಟ್ ಏನು ಮಾಡ್ಲೇ ಇಲ್ವಲ್ಲ ಅಂತ. ಯಾಕಂದ್ರೆ ಅಟ್ಲೀಸ್ಟ್ ಐಶು ಮತ್ತೆ ಗೌತಮಿ ಹಾಗೆ ಒಂದು ಚಾಲೆಂಜ್ ಸಿಗುತ್ತೆ, ಅವ್ರು ಅಲ್ಲಿ ಆಡ್ತಾರೆ. ಅಷ್ಟೇ ಅಲ್ದೇನೆ ಅವರೇ ನ್ಯೂಸ್ ರಿಪೋರ್ಟರ್ ತರ ಕೂತ್ಕೊಂಡು ಒಂದ್ ಸ್ವಲ್ಪ ಮಾತಾಡ್ತಾರೆ. ಐಶು ಡೈಲಾಗ್ ಬರೀತಾರೆ. ಒಂದು ನಾಮಿನೇಷನ್ ಅನ್ನೋದು ಏನ್ ಮಾಡಿದ್ರು ಅಲ್ಲಿ ಒಂದ್ ಸ್ವಲ್ಪ ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ ಐಶುಗೆ. ಐಶುದಂತ ಈ ವಾರ ಫುಲ್ ಎಲ್ಲ ನೋಡ್ಕೊಂಡ್ರೆ ಐಶು ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್ ಅಂತ ಅನ್ನಿಸ್ತು. ಮತ್ತೆ ನಮ್ಮ ಗೌತಮಿ ಅವ್ರದ್ದು ಕೂಡ ಅಷ್ಟು ಎಷ್ಟು ಕಾಂಟ್ರಿಬ್ಯೂಷನ್ ಖಂಡಿತ ಇತ್ತು. ಅಷ್ಟು ಅಲ್ಲ, ತುಂಬಾ ಚೆನ್ನಾಗಿತ್ತು ಅವ್ರ ಕಾಂಟ್ರಿಬ್ಯೂಷನ್. ಮಂಜಣ್ಣಗೆ ವಾದ್ಸೋದಾಗಿರ್ಬೋದು, ತುಂಬಾ ಚೆನ್ನಾಗಿ ವಾದ್ಸಿದ್ರು. ಚಿಲ್ಲಿ ಮೆಣಸಿನ್ಕಾಯಿ ತಿಂದ್ರು, ಮತ್ತೆ ನ್ಯೂಸ್ ರಿಪೋರ್ಟರ್ ಆಗಿ ಮಾಡಿದ್ರು. ಪ್ರತಿಯೊಬ್ರು ಎಲ್ಲ ಕಾಣಿಸ್ಕೊಂಡ್ರು. ನಮ್ಮ ಲಿಲ್ಲಿಪುಟ್ ಎಲ್ಲೋ ಈ ವಾರ ಕಳೆದೋಯ್ತು ಅಂತ ಅನ್ನಿಸ್ತಾ ಇತ್ತು. ಈಗ ನಮ್ಮ ಶಿಶಿರ್ ಅವ್ರ ಜೊತೆ ಪೇರಪ್ ಆಗಿ ಆಡ್ತಾ ಇದೆ ನಮ್ಮ ಲಿಲ್ಲಿಪುಟ್ಟು. ಹೆಂಗ್ ಆಡುತ್ತೆ, ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ನೋಡಕ್ಕಂತೂ ನಾನ್ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ದೀನಿ. ನಿಮ್ಗೇನ್ ಅನ್ಸುತ್ತೆ, ಯಾರು ಕ್ಯಾಪ್ಟನ್ ಆಗ್ಬೇಕು ಅಂತ ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನ ಹನುಮಂತು ಮಂಜಣ್ಣನ ಜೊತೆ ಪೇರ್ ಆಗಿದ್ದಾರೆ. ಇದು ಮತ್ತೆ ನಮ್ಮ ತ್ರಿವಿಕ್ರಮ್ದು ತುಂಬಾ ಸ್ಟ್ರಾಂಗ್ ಅನ್ಸೋದು ನನಗೆ ಇವರಿಬ್ರು ಪೇರು ಅಂತ ಅನ್ನಿಸ್ತಾ ಇದೆ. ಮತ್ತೆ ಈ ಕಡೆ ಈ ರಜತ್ ಅವರು, ತ್ರಿವಿಕ್ರಮ್ ಅವರು, ಹನುಮಂತು ಮತ್ತೆ ಮಂಜಣ್ಣ ಅವರು, ಇವರಿಬ್ರಲ್ಲೇನೆ ಒಂದ್ ಸ್ವಲ್ಪ ಫಿಸಿಕಲ್ ರಿಲೇಟೆಡ್ ಟಾಸ್ಕ್ ಮೈಂಡ್ ಗೇಮ್ ಅಂತ ಕೊಟ್ರೆ ತ್ರಿವಿಕ್ರಮ್ ಮೈಂಡ್ ಗೇಮ್ ಕೂಡ ಆಡ್ತಾರೆ. ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ರಜತ್ಗೆ ಸಪೋರ್ಟ್ ಆಗಿ ನಿಂತ್ಕೊಳ್ತಾರೆ. ಸೊ ಈ ವಾರ ಒಂದು ಕ್ಯಾಪ್ಟನ್ ಆಗಕ್ಕೆ ಎಲ್ಲಾ ಚಾನ್ಸಸ್ ನನ್ಗೆ ಯಾಕೋ ರಜತ್ಗೆ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಅಷ್ಟೇ ಒಂದ್ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ. ಬಟ್ ಹನುಮಂತು ಕೂಡ ಆಗಬಹುದಾ ಅಂತ ಕೂಡ ಅನ್ನಿಸ್ತಾ ಇದೆ. ನೋಡ್ಬೇಕು, ಇವನ್ನೆಲ್ಲ ಮೀರಿ ಒಂದು ಲೇಡಿ ಕ್ಯಾಪ್ಟನ್ ಚೈತ್ರ ಅಕ್ಕ ನಿಂತ್ಕೊಳ್ತಾಳ ಕ್ಯಾಪ್ಟನ್ ಆಗಿ ಅಂತ. ಯಾರ್ ಕ್ಯಾಪ್ಟನ್ ಆಗ್ತಾರೆ ಅನ್ನೋದು ಮಾತ್ರ ಸಿಕ್ಕಾಪಟ್ಟೆ ಒಂಥರ ಕ್ವಶನ್ ಮಾರ್ಕು ಈ ವಾರ ಅಂತಾನೆ ಹೇಳ್ಬಹುದು. ಇನ್ನ ಪ್ರೋಮೋ ಅಲ್ಲಿ ನಮ್ಮ ಮೋಕ್ಷಿತಾ ಅವರು ಗೌತಮಿ ಜೊತೆ ಆಡಲ್ಲ ಅನ್ನೋದು ತೋರಿಸ್ತಾರೆ.
ಎಲ್ಲರೂ ಟೀಮ್ ಅಪ್ ಆಗ್ತಾರೆ. ನಮ್ಮ ಗೌತಮಿ ಅವ್ರ ಅಕ್ಕ ಇರ್ತಾರೆ. ಆದ್ರೆ ನಮ್ಮ ಮೋಕ್ಷಿತ ಅವರು ಮಾತ್ರ ನಾನೋಗಿ ಅವ್ರ ಹತ್ರ ಕನ್ವಿನ್ಸ್ ಮಾಡಲ್ಲ ಅಂದ್ರೆ ಮಾಡಲ್ಲ. ನನ್ಗೆ ನನ್ನ ಸ್ವಾಭಿಮಾನ ತುಂಬಾ ಇಂಪಾರ್ಟೆಂಟು ಅಂತಾರೆ. ಫಸ್ಟ್ ಆಫ್ ಆಲ್ ಅಲ್ಲಿ ಒಳಗಡೆ ಬಿಗ್ ಬಾಸ್ ಮನೆಯಲ್ಲಿ ಬಂದಿದ್ದಾರೆ ಅಂದ್ರೆ ಇಲ್ಲಿ ಅವ್ರಿಗೆ ಏನೇ ಮಾಡಿದ್ರು ಅದು ಒಂದು ಆಟಕ್ಕೋಸ್ಕರನೇ ಆಗಿರುತ್ತೆ. ಆಟಕ್ಕೆ ಗೌರವ ಕೊಡೋದೇ ಆಗಿರುತ್ತೆ. ಹಂಗಂದ್ರೆ ನಮ್ಮ ಕಿಚ್ಚ ಸರು ಅವ್ರ ಅಮ್ಮ ಎಕ್ಸ್ಪೈರ್ ಆಗ್ತಾರೆ ಅಂದ್ರೆ ಸತ್ತೋಗ್ತಾರೆ. ಅವಾಗ ಅವ್ರಿಗೆ ಹೋಗೋ ಅವಶ್ಯಕತೆ ಇರ್ಲಿಲ್ಲ. ಐ ಮೀನ್ ಅವ್ರಿಗೆ ಇಲ್ಲಿ ಶೋ ನಡೆಸ್ಬೇಕಾಗಿರೋ ಅವಶ್ಯಕತೆ ಇರ್ಲಿಲ್ಲ ಅಲ್ವಾ? ಅಲ್ಲಿ ಹೋಗ್ಬೋದಾಗಿತ್ತು. ಬಟ್ ಇಲ್ಲಿ ಒಂದು ಕೆಲ್ಸ, ನಾನು ಇದನ್ನ ತಗೊಂಡಿದೀನಿ, ಇದನ್ನ ನಾನು ಮಾಡ್ಬೇಕು ಅಂತ ಮಾಡಿರ್ತಾರೆ. ಹಂಗಿರ್ಬೇಕಾದ್ರೆ ಇವ್ರದೆಲ್ಲ ಏನ್ ಗುರು ಅದ್ರ ಮುಂದೆ ಅಂತ ನನಗೆ ಅನ್ನಿಸ್ತು ಆಕ್ಚುಲಿ. ಅಲ್ಲಿ ಒಂದು ಗೇಮ್ ತರ ತಗೊಂಡು ನಮ್ಮ ಗೌತಮಿ ಅವ್ರ ಜೊತೆ ನಮ್ಮ ಮೋಕ್ಷಿತ್ ಅವರು ಹಾಡಿದ್ರೆ ಅಲ್ಲಿ ಅವ್ರ ದೊಡ್ಡ ಗುಣ ಕಾಣಿಸಿರೋದು ಅಂತ ಅನ್ಸತ್ತೆ. ಅಲ್ಲಿ ಸ್ವಾಭಿಮಾನ್ ಬಗ್ಗೆ ಮಾತಾಡ್ತಾರೆ. ಮತ್ತೆ ನಾನ್ ನಾಳೆನೇ ಹೋಗ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತಾರೆ. ಅಂದ್ರೆ ಇವಾಗ ಬಂದಿರೋ ಕಂಟೆಸ್ಟೆಂಟು ಇಷ್ಟೇನಾ ಬಿಗ್ ಬಾಸ್‌ಗೆ ಬೆಲೆ ಕೊಡೋದು ಅಂತ ಅನ್ಸುತ್ತೆ ನನ್ಗೆ. ಸಾರಿ. ನಮ್ಮ ಸುರೇಶ್ ಅವರು ಅಷ್ಟೇನೆ. ಡೋರೆಲ್ಲ ಹೊಡಿತಾರೆ, "ಕಳ್ಸಿ ಬಿಗ್ ಬಾಸ್, ನಾನಂತೂ ಇಲ್ಲಿ ಇರಲ್ಲ" ಅಂತಾರೆ. ಯಾರೋ ಹೇಳಿರೋ ಮಾತಿಗೆ ಫುಲ್ ಟ್ರಿಗರ್ ಆಗ್ತಾ ಇದಾರೆ ಅಂತ ಅನ್ನಿಸ್ತು. ಇವತ್ತು ನೋಡಿದ್ರೆ ಮೋಕ್ಷಿತ್ ಅವರು ನಾನು ನಾಳೆನೇ ಹೋಗ್ತೀನಿ, ನನಗೆ ಸ್ವಾಭಿಮಾನ ಇಂಪಾರ್ಟೆಂಟ್, ಅವ್ರ ಜೊತೆ ಗೆದ್ದು ಅವ್ರ ಜೊತೆ ಆಡಿ ನಾನು ಕ್ಯಾಪ್ಟನ್ ಆಗ್ಬೇಕು ಅಂತ ನನಗಂತೂ ಇಲ್ಲ, ನನಗದು ಬೇಕೇ ಆಗಿಲ್ಲ, ಹಿಂಗೆಲ್ಲ ಮಾತಾಡ್ತಾರೆ. ಇದೇನಾ ಗುರು ಒಂದು ಸ್ಪೋರ್ಟಿವ್ ಸ್ಪಿರಿಟು ಅಂತ ಅನ್ನಿಸ್ತು. ಒಂದು ಸ್ವಲ್ಪ ಸ್ಪೋರ್ಟಿವ್ ಆಗಿ ತಗೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗೆ ಗೌತಮಿ ಅವ್ರ ಜೊತೆನೆ ಆಡಿ ಮೋಕ್ಷಿತ್ ಅವರು ಕ್ಯಾಪ್ಟನ್ ಆಗಿ ನಿಂತಿದ್ದಿದ್ರೆ ಅದು ಬೇರೆ ತರ ಅನ್ನಿಸ್ಕೊಂಡಿರೋದು. ಎಲ್ಲೋ ಹೋಗಿರೋರು ಮೋಕ್ಷಿತ ಅವರು. ಅದೇ ಹೇಳ್ತಾರಲ್ಲ, ಜಿದ್ದಿಗೆ ನಿಂತ್ಬಿಟ್ಟಿದ್ದಾರೆ ಗೌತಮಿ, ಮಂಜಣ್ಣ, ಮೋಕ್ಷಿತ ಅವರು. ಮೋಕ್ಷಿತ ನಾಮಿನೇಷನ್ ನೋಡಿ ಅಗೇನ್ ಮಂಜಣ್ಣ ಮತ್ತೆ ಗೌತಮಿ ಅವ್ರಿಗೆ ಮಾಡಕ್ಕೆ ಸಿಕ್ಕಾಪಟ್ಟೆ ರೀಸನ್ಸ್ ಇತ್ತು. ಪ್ರತಿ ಸಲನು ತ್ರಿವಿಕ್ರಮ್ಗೆ ನಾಮಿನೇಟ್ ಮಾಡೋರು ರೀಸನ್ ಕೊಟ್ಟು. ಬಟ್ ಈ ಸಲ ತ್ರಿವಿಕ್ರಮ್ನು ಬಿಟ್ಟಿದ್ದಾರೆ. ಮತ್ತೆ ಈ ಕಡೆ ಮಂಜಣ್ಣ ಮತ್ತೆ ಗೌತಮಿನ ಜಿದ್ದಿಗೆ ಆಡಬೇಡಿ ಅಂತ ಒಂದು ರೀಸನ್ ಕೊಟ್ಟಿದ್ರು ಕೂಡ ಸುದೀಪ್ ಸರ್ ಹೋಗ್ಬಿಟ್ಟು ಮಂಜಣ್ಣ ಮತ್ತೆ ಗೌತಮಿಗೆನೇ ನಾಮಿನೇಟ್ ಮಾಡ್ತಾರೆ. ಹೋಗ್ಲಿ, ಅದಾದ್ಮೇಲೆ ಸರಿ, ಅವರು ನಾಮಿನೇಟ್ ಅವ್ರನ್ನೇ ಮಾಡ್ಬೇಕಾಗಿತ್ತು, ಹೋಗ್ಲಿ ಬಿಡು ಅಂತ ಬಿಟ್ರು ಕೂಡ ಇಲ್ಲಿ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕು ಅಷ್ಟು ದೂರ ಎಲ್ಲಾ ಟಾಸ್ಕ್ನು ಆಡ್ಕೊಂಡು ಅವ್ರ ಟೀಮು ಗೆದ್ಕೊಂಡು ಹೋಗಿ ಆ ಪ್ಲೇಸ್ ನಿಂತಾಗ ಅದಕ್ಕೊಂದು ರೆಸ್ಪೆಕ್ಟ್ ಕೊಡದೆ, ನನಗಿಲ್ಲಿ ನನ್ನ ಮುಂದೆ ಒಂದು ಆಪರ್ಚುನಿಟಿ ಇದೆ ಅನ್ನೋದನ್ನ ನೋಡ್ದೇನೆ ಗೌತಮಿ ಅವ್ರನ್ನ ಕಾಲಿಂದ ಒದ್ಬಿಟ್ಟು ನಿಂತ್ಕೊಳ್ತಾರೆ. ಆಬ್ವಿಯಸ್ಲಿ ಬಿಗ್ ಬಾಸ್ ಟೀಮು ಇದಕ್ಕೆಲ್ಲ ಎಂಕರೇಜ್ ಮಾಡಲ್ಲ. ಯಾಕಂದ್ರೆ ಒಂದ್ಸಲ ಬಿಟ್ರೆ ಇನ್ನು ಮಿಕ್ಕಿರೋ ಕಂಟೆಸ್ಟೆಂಟ್ಸ್ ಕೂಡ ಹಂಗೆ ಆಗೋಗ್ಬಿಡ್ತಾರೆ. ರಜತ್ ಅವ್ರು, ಅಪ್ಪ ನಂಗೆ ತುಂಬಾ ಇಷ್ಟ ಆಗೋದಂದ್ರೆ ಈ ಸಲ ಬಿಗ್ ಬಾಸ್ ಅಲ್ಲಿ ರಜತ್ ಮತ್ತೆ ಹನುಮಂತ್ ಅವರು ಸಿಕ್ಕಾಪಟ್ಟೆ ಸ್ಪೋರ್ಟಿವ್ ಆಗಿ ತಗೊಳ್ತಾರೆ. ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ. ಟಾಸ್ಕ್ ಅಂತ ಬಂದ್ರೆ ಟಾಸ್ಕು ಯಾವ ವ್ಯಕ್ತಿ ವೈಯಕ್ತಿಕ ಇದನ್ನು ಇಟ್ಕೊಳ್ಳಲ್ಲ ಅವರು, ಅಲ್ಲೇ ಕ್ಲಿಯರ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನಗೆ. ಹೋಗ್ಲಿ. ಸೊ ಎಲ್ಲಿದೆ ನಾನು ಮೋಕ್ಷಿತ ಅವ್ರ ಮ್ಯಾಟ್ರಲ್ಲಿ. ಈ ತರ ಅಂತೂ ಬಿಗ್ ಬಾಸ್ ಅವರು ಎಂಕರೇಜ್ ಮಾಡಕ್ಕಂತೂ ಬಿಡಲ್ಲ. ಈ ತರ ನಾನು ಆಡಲ್ಲ ಅಂದ ತಕ್ಷಣ ಸರಿ ಬಿಡಿ, ಯಾರಾದ್ರೂ ಬೇರೆಯವರು ಸ್ವಿಚ್ ಆಗ್ರಿ, ಇದೆಲ್ಲ ಸಿನಿಮಾನೇ ಇರಲ್ಲ. ಇದಕ್ಕೆ ಈ ತರ ಒಂದು ದೊಡ್ಡ ನಿರ್ಧಾರಕ್ಕೆ ದೊಡ್ಡ ಒಂದು ಚಾಲೆಂಜ್ನೇ ಫೇಸ್ ಮಾಡ್ಬೇಕಾಗಿರುತ್ತೆ ಮೋಕ್ಷಿತ ಅವರೇ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಬಿಗ್ ವಾರ್ನಿಂಗ್ ಅಂತೂ ಮೋಕ್ಷಿತ ಅವರಿಗೆ ಬರುತ್ತೆ. ಇದು ಏನಾಗಿರುತ್ತೆ ಏನು ಅಂತಾನೆ ಕ್ಯೂರಿಯಾಸಿಟಿ ಆಗ್ತಾ ಇದೆ. ಮೋಕ್ಷಿತ ಅವರೇ, ನೀವು ಹೋಗ್ತೀನಿ ಅಂದ್ರಲ್ಲ, ಆಚೆ ಹೋಗ್ರಿ ಅಂದ್ಬಿಟ್ಟು ಮೋಕ್ಷಿತ್ ಅವ್ರನ್ನ ಸೀಕ್ರೆಟ್ ರೂಮಲ್ಲಿ ಇಡಿಸ್ತಾರ, ಏನ್ ಮಾಡ್ತಾರೆ, ಏನು ಎತ್ತ ಅನ್ನೋದು ಮಾತ್ರ ಎಲ್ಲರಿಗೂ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡಿರೋದು. ನೋಡ್ಬೇಕು ಇದಕ್ಕೆ ಯಾವ ಶಿಕ್ಷೆ ಮೋಕ್ಷಿತ್ ಅವರಿಗೆ ಬೀಳುತ್ತೆ ಅಂತ. ನಾಮಿನೇಟ್ ಆಗ್ತಾರ? ನನ್ಗೆ ಅನ್ಸೋ ಪ್ರಕಾರ ಅವ್ರು ಆಲ್ರೆಡಿ ನಾಮಿನೇಟ್ ಆಗಿದ್ದಾರೆ ಅನ್ನೋದು ಟಾಕು ಆಚೆ. ಸೊ ಇನ್ನೇನ್ ಪನಿಷ್ಮೆಂಟ್ ಇರಬಹುದು ಮೋಕ್ಷಿತಾಗೆ ಅನ್ನೋದೇ ಕ್ಯೂರಿಯಸ್ ಆಗಿದೆ. ಅಲ್ಲಿ ಆಡಿದ್ರೆ ಮುಗ್ದೋಗಿರೋದು, ಇಷ್ಟೆಲ್ಲ ಪಂಚಾಯತಿನೇ ಇರ್ತಾ ಇರ್ಲಿಲ್ಲ ಮೋಕ್ಷಿತ ಅವರಿಗೆ ಅಂತ ನನಗೆ ಅನ್ಸುತ್ತೆ. ಖಂಡಿತವಾಗಿ ಮೋಕ್ಷಿತ ಅವ್ರು ಮಾಡಿದ್ದು ಮಾತ್ರ ತಪ್ಪೆ. ಅಲ್ಲಿ ಗೌತಮಿ ಅವ್ರ ಜೊತೆ ಆಡಿದ್ರೆ ಚೆನ್ನಾಗಿರ್ತಿತ್ತು. ಲಾಸ್ಟ್ ಟೈಮು ಗೌತಮಿ ಅವರು ಮೋಕ್ಷಿತಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತ ಅಂದ್ಬಿಟ್ಟು ಏನ್ ತಪ್ಪು ಮಾಡಿದ್ರು, ಅದೇ ತಪ್ಪೇನ ಇವತ್ತು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕ್ ಅಲ್ಲಿ ಹಾಡಲ್ಲ ಅಂತ ಹೇಳ್ಬಿಟ್ಟು ಮೋಕ್ಷಿತ್ ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಜಿದ್ದಿ ಒಬ್ರಿಗಿಂತೂ ಒಬ್ರು ಯಾರು ಕಡಿಮೆ ಇಲ್ಲ. ಹಿಂಗೆ ಆಡಿದ್ರೆ ಸಿಕ್ಕಾಪಟ್ಟೆ ಜರ್ನಿ. ಇವ್ರು 3 ಜನಕ್ಕೂ ತೊಂದರೆ ಆಗೋದಂತೂ ಕಟ್ಟಿಟ್ಟ ಬುತ್ತಿ. ಇಷ್ಟ ಆಗಿತ್ತು ನನ್ನ ವಿಡಿಯೋಗೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.